ಸೊ ದೇವಸ್ಥಾನ ಹತ್ರ ಬಂದಿದ್ದೀನಿ. ಏನಕ್ಕಂದರೆ ದೇವಸ್ಥಾನ ಹತ್ರ ಬಂದುಬಿಟ್ಟು ಗಾಡಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಇಷ್ಟು ಇವಾಗ ಮನೆಗೆ ಹೋಗ್ಬಿಟ್ಟಿದೆ. ನಮ್ಮ ಫ್ಯಾಮ್ಲಿ ಎಲ್ಲ ತೋರಿಸ್ತೀನಿ ನಿಮಗೆ. ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ನಮ್ಮ ಅತ್ತೆ ಬಂದವ್ರೆ. ಗಾಡಿ ತೊಗೊತಿದ್ದೀನಿ ಅಂತ ಪಾಪ. ಸೊ ಅವನ್ನೆಲ್ಲ ತೋರಿಸ್ತೀನಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಗಾಡಿ ತೊಗೊತಾ ಇದ್ದೀನಿ. ಅದು ಯಾವುದಂತ ಹೇಳಲ್ಲ, ಸಸ್ಪೆನ್ಸ್ ಆಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ರಿವೀಲ್ ಮಾಡ್ತೀನಿ. ಸೊ ನಂದು ಅಂತ ಒಂದು ಗಾಡಿ ತೊಗೊತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಸೊ ಬನ್ನಿ, ಲೇಟ್ ಆಗೋದು ಬೇಡ. ಯಾಕಂದರೆ ಅವರು 5 ಗಂಟೆಗೆ ಬರೋಕ್ಕೆ ಹೇಳಿದರೆ ಇಲ್ಲೇ ನಾನು 4:45 ಆಗೋದು. ಬನ್ನಿ ಇವಾಗ ಮನೆಯಿಂದ ಬಿಡೋಣ. ನಮ್ಮ ಫ್ಯಾಮ್ಲಿ ಎಲ್ಲ ತೋರಿಸ್ತೀನಿ ನಿಮಗೆ. ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ನಮ್ಮ ಅತ್ತೆ ಬಂದವ್ರೆ. ಗಾಡಿ ತೊಗೊತಿದ್ದೀನಿ ಅಂತ ಪಾಪ. ಸೊ ಅವ್ರನ್ನೆಲ್ಲ ತೋರಿಸ್ತೀನಿ. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಹಾಗೆ ನನಗಿದು ಮೆಮೊರೇಬಲ್ ಆಗಿರುತ್ತೆ. ನಾನು ಗಾಡಿ ತೊಗೊತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ ಗೈಸ್, ನಿಜವಾಗ್ಲೂ. ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಬನ್ನಿ. ಇವರು ನಮ್ಮಮ್ಮ ಮತ್ತು ನಮ್ಮಪ್ಪ, ಆಮೇಲೆ ನಮ್ಮ ಅತ್ತೆ. ಇವರು ಬಂದುಬಿಟ್ಟು ನಮ್ಮ ಅತ್ತಿಗೆ ಸ್ಪೆಷಲ್ ಪರ್ಸನ್. ಇವರು ಅಲ್ಲಿಂದ ಬಂದ್ದಾರೆ, ಮೆಜೆಸ್ಟಿಕ್ಕಿಂದ. ಸೊ ದೇವಸ್ಥಾನ ಹತ್ರ ಬಂದಿದ್ದೀನಿ. ಏನಕ್ಕಂದರೆ ದೊಡ್ಡವರು ಹೇಳಿದಾರಲ್ಲ, ಒಳ್ಳೆ ಕೆಲಸ ಮಾಡುವಾಗ ಏನಾದರೂ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ಬೇಕಂತ. ಸೊ ಅದಕ್ಕೆ ದೇವಸ್ಥಾನ ಬಂದಿದ್ದು ನಮ್ಮ ಅತ್ತಿಗೆ ಕರ್ಕೊ ಬಂದಿದ್ದಾರೆ. ಸೊ ಬನ್ನಿ ಹೋಗೋಣ. ಶುರು ಮಾತ್ರ ನಮ್ಮ ಅಪ್ಪರು ಹೋಗ್ಬಿಟ್ಟಿದ್ದಾರೆ. ಅವಾಗ ನಾನು ಮತ್ತು ನಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅದಕ್ಕೆ ಲೇಟ್ ಆಯಿತು. ಇಲ್ಲಿಂದ ಹೋಗ್ತಾ ಇದ್ದೀನಿ ಬೇಗ. ಶುರು ಮಾತ್ರ ಲೇಟ್ ಆಗುತ್ತೆ ನನಗೆ.
ದೇವಸ್ಥಾನ ಹತ್ರ ಬಂದುಬಿಟ್ಟು ಗಾಡಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋಗ್ಬಿಟ್ಟಿದೆ. ಮನೆಗೆ ಹೋಗ್ಬಿಟ್ಟು ಓಕೆ ಗೈಸ್, ಹಿಂಗೆ ಮಾಡಿಬಿಟ್ಟು ಗಾಡಿ ಅಂತ ತಗೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ ನಿಜವಾಗ್ಲೂ. ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.